ನಮಸ್ಕಾರ. ನಾನು ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋಮವಾರ 16ನೇ ತಾರೀಕು. ಟೈಮ್ ಬಂದು ಈಗ 12:35 ಆಯಿತು ಟೈಮು. ಈಗ ನಾನು ಟೌನಿಗೆ ಹೊರಟಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಒಂದು ಅರ್ಧ ಗಂಟೆ 1 ಗಂಟೆ ಕೆಲಸ ಇದೆ. ಹಾಗೆ ಒಬ್ಬರು ಫ್ರೆಂಡ್ಗೆ ಎಳ್ಳು ಬೆಲ್ಲ ಕೊಡಬೇಕು. ಹಾಗೆ ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ ನಾನಿಲ್ಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫುಲ್ ವೀಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಟೌನಿಗೆ ಹೋಗೋಣ. ನೋಡೋಣ ಏನೇನು ಕೆಲಸ ಇದೆ ಅಂತೇಳಿ ಹೇಳ್ತೀನಿ ನಾನು ಹೋಗಿ ಬಂದ ನಂತರ. ಸ್ವಲ್ಪ ಮೆಡಿಕಲ್ ಶಾಪ್ಗೆ ಹೋಗೋದಿದೆ. ಮೆಡಿಕಲ್ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ. ಹಾಗೆ ಸ್ವಲ್ಪ ಅಂಗಡಿಯಲ್ಲಿ ಕೆಲವೊಂದು ವಸ್ತುಗಳು ತರೋದಕ್ಕಿದೆ, ತಗೊಂಡು ಬರೋಣಂತೆ. ಹಾಗೆ ಇದು ನಂದು ತುಂಬ ವರ್ಷದ ಟಾಪ್. ಇದು ನಾನು ಅದಾದ ನಂತರ ದಪ್ಪ ಆಗಿದ್ದೆ, ಈಗ ಹಾಕ್ಕೊಂಡಿದ್ದೀನಿ. ಇದು 6 ವರ್ಷದ ಇಂಚಿಂದು ಟಾಪ್. ಇದು ಈಗ ಕರೆಕ್ಟಾಗಿ ಆಗ್ತಾ ಇದೆ. ರಿಲಯನ್ಸ್ ಟ್ರೆಂಡ್ಸಲ್ಲಿ ತಗೊಂಡಿದ್ದೆ ನಾನು ತುಮಕೂರಲ್ಲಿ. ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೆ ಟೈಟ್ ಆಗುವಂಥ ಬಟ್ಟೆಗಳನ್ನು. ಮೊನ್ನೆ ಸ್ವಲ್ಪ ಎಲ್ಲ ತೆಗ್ದೆ ಹೊರಗಡೆ, ಆ ಟೈಮಲ್ಲಿ ತೆಗ್ದೆ. ನೋಡಿ ಕರೆಕ್ಟಾಗಿ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ಟೌನಿಗೆ ಹೋಗಿ ಬರೋಣ. ಬಂದಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಅಲ್ಲಿ ಸಾಧ್ಯವಾದರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕಾದ್ರೆ ತಗೊಳ್ತೀನಿ. ಹೋಗಿ ಬರೋಣ. ಇದು ಎಳ್ಳು ಬೆಲ್ಲ, ಇದು ಮಾಸ್ಕು. ಈಗ ತುಂಬ ಬಿಸಿಲಿದೆ ನೋಡಿ, ತುಂಬ ಬಿಸಿಲಿದೆ. ಈ ಬಿಸಿಲಿಗೋಸ್ಕರ ಈ ಥರ ಕೂಲಿಂಗ್ ಗ್ಲಾಸ್, ನನಗೆ ತಲೆನೋವು ಬರುತ್ತೆ ಬಿಸಿಲಿಗೆ, ಅದಕ್ಕೋಸ್ಕರ ನಾನು ಸ್ಪೆಕ್ಸ್ ಹಾಕಲೇಬೇಕು ಹೊರಗಡೆ ಹೋದರೆ. ಆಮೇಲೆ ಮಾಸ್ಕು ಟ್ಯಾನ್ ಆಗುತ್ತೆ ಅಂತ ಹೇಳಿಬಿಟ್ಟು, ಬಿಸಿಲು ತುಂಬ ಇದೆ ಅಲ್ವಾ, ಹಾಗಾಗಿ ಹೆಲ್ಮೆಟ್ ಏನು ಹಾಕಲ್ಲ, ಅದಕ್ಕೋಸ್ಕರ ಮಾಸ್ಕ್ ತೊಗೊಂಡಿದ್ದೀನಿ. ಹೋಗೋಣ. ತುಂಬ ಬಿಸಿಲಿದೆ. ನಾನಿಲ್ಲಿ ಜನೌಷಧಿಗೆ ಬಂದಿದ್ದೀನಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರನೇ ಇದೆ ಜನೌಷಧಿ. ಇಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದಾಯಿತು. ಈಗ ನಾನು ಹೊರಡ್ತೀನಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ಸೋಮವಾರ ಮತ್ತು ಬುಧವಾರ ಗುರುವಾರ ತೋರಿಸ್ತೀನಿ ನಾನು. 3 ದಿನವೂ ಇಲ್ಲಿ ಊಟ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಮಧ್ಯಾಹ್ನ ಟೈಮು. ನೋಡಿ ಎಲ್ರಿಗೂ ಊಟ ಕೊಡ್ತಿದ್ದಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನೋಡಿ ತೋರಿಸ್ತೀನಿ ನಾನು. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ರೋಟ್ರಿ ಕ್ಲಬ್ ಕಡೆಯಿಂದ ಕೊಡ್ತಾ ಇದ್ದಾರಂತೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ನಾನು ಡಿಕ್ಕಿ ಒಳಗಡೆ ಮೆಡಿಸಿನ್ ಎಲ್ಲ ಇಟ್ಬಿಟ್ಟು ಈಗ ಫ್ರೆಂಡ್ ಮನೆಗೆ ಹೋಗಿ ಒಂಚೂರು ಎಳ್ಳು ಬೆಲ್ಲ ಕೊಟ್ಬರೋಣ ಅಂತ ಅಂದ್ಕೊಂಡೆ. ಇಲ್ಲಿ ಊಟ ಎಲ್ಲ ಕೊಡ್ತಾ ಇರೋದು ನೋಡಿದೆ, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನೋಡಿ ಇದೇ ಜಾಗದಲ್ಲಿ ಕೊಡ್ತಾ ಇರ್ತಾರೆ, ಜನೌಷಧಿ ಪಕ್ಕನೇ ಕೊಡ್ತಾ ಇರ್ತಾರೆ ಮಧ್ಯಾಹ್ನ ಟೈಮು. ನೋಡಿ
ಊಟ ಇಸ್ಕೊಳ್ತಾ ಇದ್ದಾರೆ. ಈ ರೀತಿ ತುಂಬ ಜನಕ್ಕೆ ಹೆಲ್ಪ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ ಊಟ ಕೊಟ್ಬಿಟ್ಟು. ಈಗ ನೋಡಿ ಇಲ್ಲಿ ಕೂತ್ಕೊಂಡು ಕೆಲವರು ಊಟ ಇಸ್ಕೊಂಡ್ಬಿಟ್ಟು ಊಟ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಇದು ಗೌರ್ಮೆಂಟ್ ಹಾಸ್ಪಿಟ್ಲು. ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನೀಗ ಇಲ್ಲೇ ಪಕ್ಕದಲ್ಲೇ ನಮ್ಮ ಫ್ರೆಂಡ್ ಮನೆ ಅಲ್ಲಿ ಹೋಗಿ ಅವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು, ಹೇಗಿದ್ರು ಬಂದಿದ್ನಲ್ವ, ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ನೋಡೋಣ, ಸಾಧ್ಯವಾದರೆ ನಾನು ಮನೆಗೆ ಹೋದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರ ಮನೆ ಹತ್ರ ಬಂದೆ ನಾನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಮಂಗಳವಾರದ ದಿನ ಬೆಳಗ್ಗೆ ವಾಕ್ ಬಂದಿದ್ದೆ. ತುಂಬ ಚಳಿ ಇರುತ್ತೆ. 7 ಗಂಟೆಗೆ ನನ್ನ ಮನೆ ಬಿಟ್ಟೆ, ಆದರೂ ತುಂಬ ಚಳಿ ಇದೆ. ತುಂಬ ಚಳಿಗೆ ವಾಕ್ ಮಾಡೋದು ಬೇಡ ಅನಿಸ್ಬಿಡುತ್ತೆ, ಅಷ್ಟೂ ಚಳಿ ಇದೆ. ಮನೆಯಿಂದ ಹೊರಡುವಾಗ ಆಗನ್ಸಲ್ಲ. ಸ್ವಲ್ಪ ದೂರ ನಡ್ಕೊಂಡು ಬಂದ ನಂತರ ಫುಲ್ ಕೈ ಮತ್ತು ಕಾಲು ಎಲ್ಲ ಫುಲ್ಲು ಚಳಿ ಅನ್ನಿಸ್ತಾ ಇರುತ್ತೆ. ಮನೆ ಹತ್ರನೇ ವಾಕ್ ಮಾಡೋದೇ ಬೆಸ್ಟ್ ಅನಿಸುತ್ತೆ ಚಳಿ ಹೋಗೋ ತನಕ. ಯಾಕೆಂದರೆ ಮನೆ ಮೇಲೆ ಸ್ವಲ್ಪ ಬಿಸಿಲು ನಮಗೆ ಬೇಗ ಬೀಳುತ್ತೆ. ಇಲ್ಲಿ ನಾವು ಹೊರಗಡೆ ಬಂದಾಗ ತುಂಬ ಚಳಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸಂಜೆ ಟೈಮ್ ಮಾತ್ರ ಹೊರಗಡೆ ವಾಕ್ ಬರೋಣ, ಬೆಳಗ್ಗೆ ಟೈಮು ಮನೆ ಹತ್ರನೇ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನೋಡೋಣ ಅಂತ ಬಂದೆ. ಇವತ್ತು ತುಂಬ ಚಳಿ ಇದೆ. ಈಗಾಗಲೇ ಟೈಮು 7:45 ಆಗಿದೆ. 3/4 ಗಂಟೆ ಆಯಿತು ನಂದು ವಾಕು. ಈಗ ಮನೆಗೆ ಹೋಗೋಷ್ಟೊತ್ತಿಗೆ ಸರಿಯಾಗುತ್ತೆ. ಹಾಗೆ ನನ್ನ ಮನೆಗೆ ಬಂದುಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇಲ್ಲಿ ನಾನು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೆ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು 1-2 ರಿಂದ 3 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ 1 ಈರುಳ್ಳಿ ಈ ಥರ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಸಿಪ್ಪೆ ಸಮೇತ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಹಣ್ಣು ಮೆಣಸಿನ್ಕಾಯಿ ಇದ್ದರೆ ಯೂಸ್ ಮಾಡ್ಕೊಳ್ಬೋದು, ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು. ನಾನು ಸ್ವಲ್ಪ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಖಾರ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ನಾನು ಹೆಚ್ಚಿಟ್ಟಿರೋವಂಥ ಟೊಮೊಟೊನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಇದು ಫುಲ್ ಹಣ್ಣು ಅಲ್ಲ, ತುಂಬ ಕಾಯಿಯೂ ಅಲ್ಲ, ಆ ಥರ ಇರೋವಂಥ ಟೊಮೊಟೊ. ಇದು ಯಾವ ಥರ ಟೊಮೊಟೊದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಫುಲ್ ಕಾಯಿ ಟೊಮೊಟೊದಲ್ಲೂ ಚಟ್ನಿ ಮಾಡ್ಕೊಳ್ಬೋದು, ಫುಲ್ ಹಣ್ಣು ಟೊಮೊಟೊದಲ್ಲೂ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೀಜರೇ, ಆದರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಕಾಯಿದೆ ಒಂಥರ ಇರುತ್ತೆ, ಈ ಥರ ಟೊಮೊಟೊದೇ ಒಂದು ಟೇಸ್ಟ್ ಇರುತ್ತೆ. ಹಣ್ಣಿಂದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮಾತ್ರ ಮೆಥಡ್ ಸೇಮ್ ಇರುತ್ತೆ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಬೇಕು. ನಾವು ಇದರಲ್ಲಿ ಏನು ತೇವಾಂಶ ಅಂದರೆ ನೀರಿನಂಶ ಇದೆ ಅಲ್ವಾ, ಹುಳಿ ಟೊಮೊಟೊದಲ್ಲಿರುವಂಥದ್ದು, ಅದೆಲ್ಲ ಕಡಿಮೆ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ನೀರಿನಂಶ ತುಂಬ ಇದೆ ಇದರಲ್ಲಿ. ಇದು ಹುಳಿ ಟೊಮೊಟೊ. ಅದು ನಮ್ಮ ಪಕ್ಕದಲ್ಲೇ, ನಮ್ಮ ಖಾಲಿ ಜಾಗದಲ್ಲೇ ಟೊಮೊಟೊಗಳಿದೆ ಅಲ್ವಾ, ಟೊಮೊಟೊ ಗಿಡಗಳು, ಅದರಲ್ಲೇ ಬಿಟ್ಟಿರೋವಂಥದ್ದು, ಮೀಡಿಯಮ್ ಆಗಿರೋವಂಥದ್ದು. ಇದೆಲ್ಲ ನಮಗೆ ಶಾಪಲ್ಲೆಲ್ಲ ಟೊಮೊಟೊ ಕಾಯಿ ಈ ಥರ ಅರ್ಧ ಹಣ್ಣಾಗಿರೋವಂಥದ್ದು ಇದೆಲ್ಲ ಸಿಗಲ್ಲ. ಹಣ್ಣು ಸಿಗುತ್ತೆ ಅಂಗಡಿಗಳಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊ ಕಾಯ್ದು ಇನ್ನೊಂದು ಸಲ ಮಾಡ್ತೀನಿ, ಮಾಡಿಲ್ಲ. ಟೊಮೊಟೊ ಫುಲ್ಲು ರಾ ಇರುತ್ತೆ ಅಲ್ವಾ, ಆ ಥರದ್ದು ಮಾಡಬೇಕು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಎಲ್ಲ ಥರನೂ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲಿ ಒಂಚೂರು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ. ಯಾವುದೇ ಅಡುಗೆ ಮಾಡಿದ್ರೂ ಸ್ವಲ್ಪ ಬೆಲ್ಲ ಹಾಕಬೇಕು. ನಾನು ಹಾಕ್ತೀನಿ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ 2 ರಿಂದ 3 ನಿಮಿಷ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ನೋಡಿ, ಇದರೊಳಗಡೆ ಯಾವುದೇ ನೀರಿನಂಶ ಇಲ್ಲ, ಎಲ್ಲ ಫ್ರೈ ಆಗಿದೆ. ನೋಡಿ, ಈ ಥರ ಬರಬೇಕು, ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಇದು ತಣ್ಣಗಾದ ನಂತರ ನಾನು ನೀಟಾಗಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ತೀನಿ. ನೋಡಿ, ಇಲ್ಲಿ ತಣ್ಣಗಾಗಿದೆ. ಜಾರಲ್ಲೂ ಯಾವುದೇ ಥರ ತೇವಾಂಶ ಇರಬಾರ್ದು. ಯಾಕೆಂದರೆ ನಾವು ಇದು ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ಜಾರೆಲ್ಲ ಫುಲ್ಲು ಡ್ರೈ ಆಗಿರೋವಂಥದ್ದೇ ತೊಗೊಂಡು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಯಾವುದೇ ನೀರು ಆ್ಯಡ್ ಮಾಡಬಾರ್ದು. ಇದನ್ನು ಈಗ ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಎತ್ತಿಡ್ತೀನಿ ಫ್ರಿಡ್ಜಲ್ಲಿ.
ಏನಾದರೂ ಮುದ್ದೆ ಚಪಾತಿ ಅನ್ನ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮಸ್ಕಾರ ಸ್ನೇಹಿತರೆ.